ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ಟ್ಯಾಂಡ್ಗಳ ಬಗ್ಗೆ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟಿದ್ದೀನಿ. 4 ಸ್ಟ್ಯಾಂಡ್ ಇದೆ ನನ್ನ ಹತ್ರ. ಅದರದ್ದು ಪ್ರೈಸ್ ಬಂದುಬಿಟ್ಟು ಬೇರೆ ಬೇರೆ ರೀತಿಯಾಗಿರುತ್ತೆ. ಈ ಒಂದು ಸ್ಟ್ಯಾಂಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ 2000 ಪ್ಲಸ್ ಶಿಪ್ಪಿಂಗ್ ಇರುತ್ತೆ. ನಿಮಗೇನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ, ನನಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. ಇವಾಗ ಈ ಒಂದು ಸ್ಟ್ಯಾಂಡ್ಗೆ ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲು ಸೀರೆನ ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಅದನ್ನು ಕಂಪ್ಲೀಟಾಗಿ ಸೆರಗಿನವರೆಗೂ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇವಾಗ ಸೀರೆಯ ಒಳಪದರು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಹಿಡಿತಾ ಬನ್ನಿ. ಒಂದು 8 ರಿಂದ 10 ಪ್ಲೀಟ್ಸ್ಗಳಾದಮೇಲೆ ನಿಮಗೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ, ಪ್ಲೀಟ್ಸ್ಗಳು ಜಾರುತ್ತೆ. ಆವಾಗ ಈ ರೀತಿ ಅವನ್ನೆಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಮೇಲ್ಗಡೆ ಕೆಳಗಡೆ ಆಗಬಾರ್ದು, ಆ ರೀತಿಯಾಗಿ ನೀಟಾಗಿ ಬರೋ ರೀತಿಯಾಗಿ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಅದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ನಮಗೆ ಒಂದು 1.5 ಮಾರ್ವರೆಗೂ ಸೆರಗು ಉಳಿಬೇಕು. 3 ರಿಂದ 4 ಮೊಳದಷ್ಟು ಸೆರಗಿಗೆ ಬಿಟ್ಕೊಂಡ್ಬಿಟ್ಟು ಅಲ್ಲಿವರೆಗೂ ಕೂಡ ಇದೇ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ನೀವು ಎಲ್ಲವನ್ನು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಕಂಪ್ಲೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದು ಪ್ಲೀಟ್ಸ್ಗಳು ಅಷ್ಟೇ ಒಂದು ಹಿಂದೆ ಮುಂದೆ ಒಳಗಡೆ ಸಿಕ್ಕಾಕೊಂಡು ರೀತಿ ಆ ರೀತಿಯಾಗಿ ಆಗಬಾರ್ದು. ಅವೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಜೋಡಿಸ್ಕೊಂಡು ಈ ರೀತಿ ಕ್ಲಿಪ್ ಹಾಕ್ಕೊಳ್ಳಿ. ಇವಾಗ ಸೆರಗನ್ನು ರೆಡಿ ಮಾಡ್ತಾ ಇದ್ದೀನಿ. ಒಂದು 4 ರಿಂದ 5 ಇಂಚ್ ಅಗಲ ಆಗುವಷ್ಟು ಮೇನ್ ಪ್ಲೀಟನ್ನು ತೊಗೊಂಡ್ಬಿಟ್ಟು ಉಳಿದ ಪ್ಲೀಟನ್ನು ಈ ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ. ನಮಗೆ ಇಲ್ಲಿ ಇದೇ ರೀತಿ ಮಾಡ್ಕೊಂಡ್ರೂ ಕೂಡ 7 ರಿಂದ 8 ಪ್ಲೀಟ್ಸ್ಗಳು ಆರಾಮಾಗಿ ಕುತ್ಕೊಳ್ಳುತ್ತೆ. ಅವೆಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಎಡನೆಲ್ಲ ಒಂದು 3 ಮೊಳ ಆಗುವಷ್ಟು ಸೆರಗು ನಮಗೆ ಬೇಕು. ಅದಾದ ನಂತರ ಮತ್ತೆ ಒಂದು ವಿಡ್ತು ಸೆಂಟ್ರಲ್ ಪ್ಲೀಟ್ಸ್ಗೂ ಮತ್ತು ಸೆರಗಿಗೂ ನಡುಕ್ಕೆ ಒಂದು 2 ಮೊಳ ಆಗುವಷ್ಟು ವಿಡ್ತ್ ಬೇಕು ನಮಗೆ. ಅಂದರೆ ಅದು ನಮಗೆ ಆಮೇಲೆ ಬೇಕಾಗುತ್ತೆ, ಏನಕ್ಕೆ ಅಂತ ನಾನು ತೋರಿಸ್ಕೊಡ್ತೀನಿ. ಅಷ್ಟು ನಡುವೆ ಸೆಂಟ್ರಲ್ ಪ್ಲೀಟ್ಸ್ ಮತ್ತು ಸೆರಗಿನ ನಡುವೆ 2 ಮೊಳ ಗ್ಯಾಪ್ ಸಾರಿ ಉಳಿದಿರಬೇಕು. ಆ ರೀತಿಯಾಗಿ ಸೆಂಟ್ರಲ್ ಪ್ಲೀಟ್ಸ್ ಮತ್ತು ನಾವು ಸೆರಗಿನ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ಸೀರೆ ಕಂಪ್ಲೀಟಾಗಿ ರೆಡಿ ಆಯಿತು. ಈ ಕಡೆ ನಾನು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ಗಿನ ಯಾವ ರೀತಿ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇರೋದು ನೋಡಿ. ಫಸ್ಟು ಸೆರಗನ್ನು ಈ ರೀತಿಯಾಗಿ ಹಿಂದೆ ಇಟ್ಕೊಳ್ಳಿ. ಅದಾದ ನಂತರ ಈ ಕಡೆ ನಮ್ಮದು ಎಡಗಡೆ ಕಾಲಿನ ಒಂದು ಕಂಬಿ ಏನಿರುತ್ತೆ ನೋಡಿ, ಅದರೊಳಗಡೆ ಈ ರೀತಿ ಕಂಪ್ಲೀಟಾಗಿ ಸೀರೆಯನ್ನು ಸಿಕ್ಕಿಸ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಹಾಕಿರುವಂತಹ ಬಟ್ಟೆ ಕ್ಲಿಪ್ನೆಲ್ಲ ಓಪನ್ ಮಾಡಿಕೊಂಡು 1 ರಿಂದ ಇನ್ನೊಂದು ಪ್ಲೀಟ್ಗೆ ಅರ್ಧ ಇಂಚು ಗ್ಯಾಪ್ ಬರೋ ರೀತಿ ನಿಮಗೆ ಕೈಯಲ್ಲೇ ಹಿಡ್ಕೊಂಡು ಮಾಡಲಿಕ್ಕೆ ಆಗುತ್ತೆ ಅಂತಂದರೆ ಮಾಡಬಹುದು. ಇಲ್ಲ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಒಳಗಡೆ ಬಿಟ್ಕೊಂಡ್ಬಿಡಿ ಸೀರೆನ, ಆಮೇಲೆ ನೀವು ಜೋಡಿಸ್ಕೋಬೋದು. ನೋಡಿ, ಇವಾಗ ನಾನು ಅರ್ಧ ಜೋಡಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅದರೊಳಗಡೆ ಸ್ಟ್ಯಾಂಡ್ ರಿಂಗ್ ಏನಿರುತ್ತೆ ನೋಡಿ, ಅದರೊಳಗೆ ಈ ರೀತಿಯಾಗಿ ಸೀರೆನ ಸಿಕ್ಕಿಸ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ವಿಡ್ತ್ ಸೇಮ್ ಬರೋ ರೀತಿ, ಹೈಟು ಸೇಮ್ ಬರೋ ರೀತಿ ಎಲ್ಲವನ್ನೂ ಕೂಡ ನೀಟಾಗಿ ಜೋಡಿಸ್ಕೊಳ್ಬೇಕು. ಎರಡೂ ಕಡೆಯೂ ಕೂಡ ಅಷ್ಟೇ ಸೇಮ್ ಆಗಿ ಬರಬೇಕು. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಹಬ್ಬ ಇನ್ನೂ ದೂರ ಇರುವಾಗ ಬೇಕಾದರೆ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ಒಂದ್ಸಲ ಬಿಟ್ಟು ಇನ್ನೊಂದು ಸಲ ಕಂಪ್ಲೀಟಾಗಿ ನೋಡಿ, ಅಂದರೆ ನಿಮಗೆ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಅರ್ಥ ಆಗುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ನಾನು ಕೆಳಗಿನ ಪಾರ್ಟನ್ನು ಜೋಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪಾದಗಳನ್ನು, ಕಾಲುಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಡಬಲ್ ಫೋಲ್ಡ್ ಮಾಡಿ ನಾನು ಅಲ್ಲಿ ಪಿನ್ ಹಾಕ್ಕೊಂಡಿದ್ದೆ. ಇವಾಗ ಅಲ್ಲಿ ನಾನು ಪಿನ್ನನ್ನು ಓಪನ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮದು ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರುತ್ತಲ್ಲ, ಆ ಭಾಗ ಇದು. ಈ ಕಂಪ್ಲೀಟಾಗಿ ಇದನ್ನು ಪಿನ್ ಓಪನ್ ಮಾಡ್ಕೊಂಡಿದ್ದೀನಿ. ಆ ಎಡ್ಜ್ ಏನಿದೆ ನೋಡಿ, ಪಾದದ ಹತ್ತಿರ ಬರಬೇಕು. ಆ ರೀತಿಯಾಗಿ ಅದನ್ನು ಒಂದು ರೌಂಡ್ ಸುತ್ಕೊಂಡ್ಬಿಡಿ. ಸುತ್ಕೊಂಡ್ಬಿಟ್ಟು 2 ಬಾರ್ಡ್ರಿಗೆ ಕೂಡಿಸಿ, ಕಾಲಿಗೆ ಚುಚ್ಚಬೇಡಿ, 2 ಬಾರ್ಡ್ರಿಗೆ ಸೇರಿಸಿ ನೀವಿಲ್ಲಿ ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಮತ್ತು ನಂತರ ಇದೊಂದು ಪಾರ್ಟ್ ಇರುತ್ತಲ್ಲ, ಅದನ್ನೇ ಸೇಮ್ ನಾವು ಈ ರೀತಿಯಾಗಿ ಮೇಲ್ಗಡೆ ತೊಗೊಳ್ಬೇಕು. ಇದನ್ನು ಪೂರ್ತಿಯಾಗಿ ಈ ಬಾರ್ಡರು ಪಾದದ ಉದ್ದಕ್ಕೂ ಮತ್ತು ಕಾಲಿನ ಉದ್ದಕ್ಕೂ ಬರಬೇಕು. ಅಂದರೆ ಒಂದು ಫುಲ್ ಬಾರ್ಡರ್ ಬಂದಾಗ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಒಂದು ಫಿನಿಶಿಂಗು. ಇದನ್ನು ಟೈಟಾಗಿ ಬರೋ ರೀತಿ ಸ್ವಲ್ಪ ಫಿಟ್ ಮಾಡ್ಕೊಳ್ಳಿ. ಬರುತ್ತೆ ಈಸಿಯಾಗಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ಆರಾಮಾಗಿ ಮಾಡ್ಕೋಬಹುದು. ಅಲ್ಲಿ ಒಂದು ಮಿಡಲಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಹಿಂದ್ಗಡೆ ಈ ರೀತಿ ಸೇಫ್ಟಿಯಾಗಿ ಕುಂದಿರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ದಾರದ ಸಹಾಯದಿಂದ ಕಂಬಿಗೆ ಕಾಲನ್ನು ಕಟ್ಕೊಳ್ತಾ ಇದ್ದೀನಿ. ಮುಂದೆ ನಮಗೆ ಕಟ್ಟಲಿಕ್ಕೆ ಅವಕಾಶ ಇರೋದಿಲ್ಲ, ಯಾಕಂದರೆ ಸ್ಯಾರಿ ಫಿಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಹಿಂದ್ಗಡೆ ಈ ರೀತಿ ಕಟ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಬಾರ್ಡ್ರನ್ನು ಅದರ ಮೇಲೆ ಬರೋ ರೀತಿ ಜೋಡಿಸ್ಕೊಂಡು ಈ ರೀತಿ ಒಂದು ಸೇಫ್ಟಿ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಸೀರೆ ಜಾರ್ತಾ ಇತ್ತು, ಸೊ ಅದಕ್ಕೆ ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಈ ರೀತಿ ಬಿಂದಿಗೆನ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಈ ಕಡೆ ನಾನು ಕಾಲನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮದು ಇದು ಸ್ವಲ್ಪ ನಿಮಗೆ
ಯಾವ ರೀತಿಯಾಗಿ ಜೋಡಿಸೋದು ಅಂತ ಗೊಂದಲ ಅನ್ನಿಸ್ಬೋದು. ಆ ಕಡೆ ನಮ್ಮದು ಎಡ್ಜ್ ಇತ್ತು, ನಾವು ಆರಾಮಾಗಿ ಜೋಡಿಸ್ಕೊಂಡ್ವಿ. ಬಟ್ ಇಲ್ಲಿ ನಮ್ಮದು ಸೀರೆ ಮಿಡಲ್ ಪಾಯಿಂಟ್ ಇರುತ್ತೆ, ಅದನ್ನು ಕೂಡ ಅಷ್ಟೇ. ನಾನು ಅದಕ್ಕೆ ಹೇಳಿದ್ದು ಒಂದು 2 ಮಾರ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅಂತ. ಈ ಪಾರ್ಟ್ ಏನಿದೆ ನೋಡಿ, ನಮಗೆ ಈ ಕಾಲಿಗೆ ಫಿಕ್ಸ್ ಮಾಡೋದಕ್ಕೆ, ಈ ಕಾಲಿಗೆ ಸುತ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು 2 ಮೊಳ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅಂತ ಹೇಳಿದ್ದೆ. ಇವಾಗ ಅದನ್ನು ಕಾಲಿನ ಕಂಬಿ ಏನಿದೆ ನೋಡಿ ಸ್ಟ್ಯಾಂಡು, ಅದ್ರ ಒಳಗಡೆ ತೊಗೊಳ್ಬೇಕು. ಒಳಗಡೆ ತೊಗೊಂಡ್ಬಿಟ್ಟು 2 ಬಾರ್ಡ್ರ್ ಸೇರಿಸಿ ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಮತ್ತು ಅದೇ ಬಾರ್ಡ್ರ್ ಈ ರೀತಿ ಕಾಲಿನ ಮೇಲೆ ಕಂಪ್ಲೀಟಾಗಿ ಬರಬೇಕು. ಆ ರೀತಿಯಾಗಿ ಜೋಡಿಸ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಮಾಡಿಸ್ಕೊಳ್ಳಿ, ಬರುತ್ತೆ ನಿಮಗೆ ಈಸಿಯಾಗಿ. ಕಂಪ್ಲೀಟಾಗಿ ಅದನ್ನು ಒಳಗಡೆ ತೊಗೊಂಡ್ಬಿಡಿ. ಒಳಗಡೆ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಟೈಟಾಗಿ ಕಂಡ್ರೆ ಕಾಲು ಸ್ವಲ್ಪ ಬಾರ್ಡ್ರ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನು ನೀವು ಟೈಟಾಗಿ ಸುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೆ ಹಿಂದೆನೂ ಅಷ್ಟೇ, ಬಟ್ಟೆ ಸ್ವಲ್ಪ ಉಬ್ಬಿರೋ ರೀತಿ ಅನಿಸುತ್ತೆ, ಅದನ್ನು ಕೂಡ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಪಿನ್ನನ್ನು ಹಾಕ್ಕೊಳ್ಳಿ. ಪಿನ್ಗೆ ಹಾಕ್ಕೋಬೇಕಾದ್ರೆ 2 ಬಾರ್ಡ್ರನ್ನ ಸೇರಿಸಿ ನೀವು ಹಾಕ್ಕೊಳ್ಳಿ, ಕಾಲಿಗೆ ಚುಚ್ಚಲಿಕ್ಕೆ ಹೋಗಬೇಡಿ. ಆ ರೀತಿಯಾಗಿ ಹಾಕ್ಕೊಂಡಾದ ನಂತರ ಇಲ್ಲಿನೂ ಕೂಡ ಅಷ್ಟೇ, ಸ್ವಲ್ಪ ಕಾಲು ಆ ಕಡೆ ಈ ಕಡೆ ಅಳಗಾಡ್ತಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿನೂ ಕೂಡ ನಾವು ಒಂದು ದಾರದ ಸಹಾಯದಿಂದ ಅದನ್ನು ಕಟ್ಕೊಳ್ತಾ ಇದ್ದೀನಿ. ಅಂದರೆ ಫಿಕ್ಸ್ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ, ಸ್ವಲ್ಪ ಅಳಗಾಡೋದಿಲ್ಲ. ಅದಕ್ಕೋಸ್ಕರ ನಾನು ಹಿಂದ್ಗಡೆ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಂಡಾದಮೇಲೆ ಅಲ್ಲಿನೂ ಕೂಡ ಬಾರ್ಡ್ರ್ ಕಂಪ್ಲೀಟಾಗಿ ಬರೋ ರೀತಿ ನೋಡ್ಕೊಂಡ್ಬಿಟ್ಟು ಇಲ್ಲಿ 2 ಕಾಲುಗಳನ್ನು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೈಡಲ್ಲಿ ಒಂದು ಲಾಸ್ಟನ್ನು ಕೂಡ ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ 2 ಕಾಲುಗಳನ್ನು ಫಿಕ್ಸ್ ಮಾಡಿಕೊಂಡೆ. ಕೆಳಗಿನ ನೆರಿಗೆಗಳನ್ನು ಸ್ವಲ್ಪ ಶೇಪ್ ಬರೋ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ 2 ಕೈಗಳನ್ನು ಜೋಡಿಸ್ತಾ ಇದ್ದೀನಿ. ನಿಮಗೆ ಬ್ಲೌಸ್ ಪೀಸ್ ಕಟ್ ಮಾಡೋ ಪದ್ಧತಿ ಇದೆ ಅಂತಂದರೆ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಬಿಂದಿಗೆಗೆ ಕವರ್ ಮಾಡ್ಕೋಬಹುದು. ಬೇಡ ಅಂತಂದರೆ ಈ ರೀತಿ ಕೈಗೆ ಕವರ್ ಮಾಡ್ಕೋಬೋದು. ಚಿಕ್ಕ ಫೋಲ್ಡ್ ಮಾಡ್ಕೊಳ್ಳಿ, 4ರಿಂದ 5 ಬರೋ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೋದು ಬ್ಲೌಸ್ ಪೀಸನ್ನು ಕೈಗಳಿಗೆ. ತುಂಬಾ ಈಸಿ ಇದೆ, ಜಾಸ್ತಿ ಏನು ಟೆನ್ಷನ್ ತೊಗೋಬೇಡಿ. ಈ ರೀತಿಯಾಗಿ 2 ಸೇರಿಸಿ 2 ಕಡೆ ಪಿನ್ ಹಾಕ್ಕೊಳ್ಳಿ. ಅದಾದ ನಂತರ ಇದನ್ನು ನಾವು ಸ್ಟ್ಯಾಂಡ್ಗೆ ಈಸಿಯಾಗಿ ಹಾಕ್ಕೋಬೋದು. ಈ ಮುಂದ್ಗಡೆಯಿಂದ ಹಾಕ್ಕೋಬೋದು, ಬೇಡ ಅಂದರೆ ಸ್ಟ್ಯಾಂಡ್ ಕಂಬಿ ಇದೆಯಲ್ಲ ಅದರ ಹಿಂದ್ಗಡೆಯಿಂದನೇ ಹಾಕ್ಕೋಬೋದು. ಆ ರೀತಿಯಾಗಿ ಇದನ್ನು ಇಟ್ಕೊಳ್ಳಿ. ಅಲ್ಲಿನೂ ಅಷ್ಟೇ ಸ್ವಲ್ಪ ಕೈ ಆ ಕಡೆ ಈ ಕಡೆ ಅಳಗಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ದಾರದಿಂದ ಇದನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ, ಕಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಕ್ಯಾಶ್ ಹಾಕುವಂಥ ರಬ್ಬರ್ ಬರುತ್ತಲ್ಲ, ಆ ರಬ್ಬರನ್ನು ನೀವು ಹಾಕ್ಕೋಬೋದು, ಅದು ಇನ್ನೂ ಬೇಗ ಫಾಸ್ಟಾಗಿ ಆಗುತ್ತೆ. ಈ ರೀತಿ 2 ಕಡೆ ನಾವು ಕಟ್ಕೋಬೇಕು. ಈ ಸ್ಟ್ಯಾಂಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ 2000 ಪ್ಲಸ್ ಶಿಪ್ಪಿಂಗ್ ಆಗುತ್ತೆ. ಈ ಸ್ಟ್ಯಾಂಡ್ಗೆ ಮೆಜರ್ಮೆಂಟ್ ಆಗಿ ಬರುವಂತಹ ಕೈಗಳನ್ನು ಮತ್ತು ಕಾಲುಗಳನ್ನು ನಾವು ಕೂಡ ರೆಡಿ ಮಾಡಿಸಿದ್ದೀವಿ. ಅದು ಕೂಡ ನಿಮಗೆ 1000 ರುಪೀಸ್ ಆಗುತ್ತೆ. ಟೋಟಲ್ ಪ್ರೈಸ್ ಬಂದುಬಿಟ್ಟು ನಿಮಗೆ 3000 ಆ್ಯಂಡ್ ಶಿಪ್ಪಿಂಗ್ ಆಗುತ್ತೆ. ನಿಮಗೇನಾದರೂ ಬೇಕು ಅಂತಂದರೆ ಮೇಲ್ಗಡೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು. ಇಲ್ಲಿನೂ ಕೂಡ ಅಷ್ಟೇ, ನಾನು 2 ಕೈಗಳನ್ನು ದಾರದ ಸಹಾಯದಿಂದ ಕಟ್ಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಟೆ ಕ್ಲಿಪ್ಪಿಂದ ಹಿಂದೆ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಪಾರ್ಟ್ ಉಳಿದಿರುತ್ತೆ ನೋಡಿ, ಅದನ್ನು ಸ್ವಲ್ಪ ಮಡಚ್ಕೊಂಡ್ಬಿಟ್ಟು ಅಲ್ಲಿ ಈ ರೀತಿ ಕಂಬಿಗೆ ಅದನ್ನು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಬಿಡಿ. ಅಂದರೆ ಉಳಿದಿರೋ ರೀತಿ ಕೆಳಗಡೆ ಹಿಂದೆ ಜೋತ್ ಬಿದ್ದೋರೋ ರೀತಿ ಕಾಣಿಸೋದಿಲ್ಲ, ಆ ರೀತಿಯಾಗಿ ಆಯಿತಾ. ಇವಾಗ ಹಿಂದ್ಗಡೆಯಿಂದ ಬ್ಲೌಸ್ ಪೀಸನ್ನು ಸೆರಗನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಈ ಸೆರಗನ್ನು ಈ ರೀತಿ ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಮೇಲ್ಗಡೆ ಅಮ್ಮನವ್ರ ಚೆಸ್ಟ್ ಮೇಲೆ ಹಾಕ್ಕೊಂಡು ಮತ್ತೆ ಹಿಂದ್ಗಡೆಯಿಂದ ಈ ಕಡೆ ಅಮ್ಮನವರ ಮುಂಭಾಗಕ್ಕೆ ಬರಬೇಕು. ಆ ರೀತಿಯಾಗಿ ನಾನು ಸೀರೆಯ ಸೆರಗನ್ನು ಅಮ್ಮನವ್ರಿಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಬಿಂದಿಗೆಗೆ ಸುತ್ಕೊಂಡಿಲ್ಲ. ನೀವು ಬ್ಲೌಸ್ ಪೀಸ್ ಕಟ್ ಮಾಡೋ ಪದ್ಧತಿ ಇದ್ದರೆ ಕಟ್ ಮಾಡಿಕೊಂಡು ಬಿಂದಿಗೆಗೆ ಸುತ್ಕೊಳ್ಳಿ. ಈ ಬೇಡ ಅಂತಂದರೆ ನಿಮ್ಮ ಒಂದು ಸೀರೆಗೆ ಮ್ಯಾಚ್ ಆಗೋ ರೀತಿ ಒಂದು ಬ್ಲೌಸ್ ಪೀಸನ್ನು ಬಿಂದಿಗೆಗೆ ಸುತ್ಕೋಬಹುದು. ಅದು ಬೇಡ ಅಂತಂದರೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಬಿಂದಿಗೆ ಕಂಪ್ಲೀಟಾಗಿ ಕವರ್ ಆಗೋ ರೀತಿಯಾಗಿ ನೀವು ಈ ಚೆಸ್ಟ್ ಪ್ಲೇಟ್ಸ್ಗಳನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸೆಕ್ಯೂರಿಗೆ ಪಿನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಚೆಸ್ಟ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಕವರ್ ಆಯಿತು. ಇವಾಗ ಈ ಕಡೆ ಹಿಂದ್ಲಿಂದ ತೊಗೊಂಡ್ಬಿಟ್ಟು ಸೆರಗನ್ನು ಅಲ್ಲಿ ಹಾಕಿರುವಂತಹ ಪಿನ್ನನ್ನು ಓಪನ್ ಮಾಡಿಕೊಂಡು ಅಮ್ಮನವರ ಎದೆ ಮೇಲೆ ಸಾರಿಯ ತುದಿಯ ಪ್ಲೀಟ್ಸ್ಗಳು ಬರಬೇಕು. ಆ ರೀತಿಯಾಗಿ ನಾನು ಜೋಡಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಜೋಡಿಸ್ಕೊಂಡ್ಮೇಲೆ ಇದಕ್ಕೆ ಡಾಬನ್ನು ಹಾಕ್ಕೊಂಡ್ಬಿಟ್ಟು ಸೆಕ್ಯೂರ್ನ ಆಗುತ್ತೆ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಡಾಬ್ನ ಸಹಾಯದಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅಮ್ಮನವ್ರಿಗೆ ಬೇಕಾದಂತಹ ಒಡವೆಗಳನ್ನು ಕೂಡ ನಾನು ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಂದು ಸ್ಟೋನು ವರ್ಕಲ್ಲಿರುವಂತಹದ್ದು ಅಮ್ಮನವ್ರಿಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೂ ಕೂಡ ಅಷ್ಟೇ ಹೋಲ್ ಕೊಟ್ಟಿರ್ತಾರೆ, ಆ ಹೋಲ್ನ ಸಹಾಯದಿಂದ ನೀವು ದಾರನ ಹಾಕ್ಕೊಂಡ್ಬಿಟ್ಟು
ಇಲ್ಲಿ ಕೈಗಳನ್ನು ಮತ್ತು ಕಾಲುಗಳನ್ನು ಎರಡನ್ನೂ ಕೂಡ ಫಿಕ್ಸ್ ಮಾಡ್ಕೋಬಹುದು. ಹಾಗೆ ಇಟ್ಟರು ಪರವಾಗಿಲ್ಲ, ನಿಮ್ಮ ಹತ್ರ ಇದೇ ಹಾಕ್ತೀವಿ ಅನ್ನೋಗಿದ್ದರೆ ಹಾಕ್ಬೋದು, ಬೇಡ ಅಂತಂದರೆ ಹಾಗೆ ಬಿಟ್ಟರು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ನನ್ನ ಹತ್ರ ಇತ್ತು, ಸೊ ಹಾಗಾಗಿ ಎಲ್ಲವನ್ನು ಕೂಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಅಷ್ಟನ್ನು ಫಿಕ್ಸ್ ಮಾಡ್ಕೊಂಡಾದಮೇಲೆ ಅಮ್ಮನವ್ರಿಗೆ ನಿಮ್ಗೆ ಯಾವ ರೀತಿಯಾಗಿ ಆ ರೀತಿ ಬೇಕೋ ಡೆಕೋರೇಷನನ್ನು ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಇವಾಗ ಮುಖಪದ್ಮನ ನಾನಿಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈ ರೀತಿಯಾಗಿ ಹೂಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಡೆಕೋರೇಷನನ್ನು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದೀನಿ. ಸ್ಟ್ಯಾಂಡ್ಗೆ ಯಾವ ರೀತಿಯಾಗಿ ಸೀರೆನ ಉಡಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.